ಇವತ್ತು ನಿತ್ವಿಗೆ ಸ್ವಲ್ಪ ನೈಟ್ ವೇರ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಶಾಪಿಂಗ್ ಬಂದಿದ್ದೀವಿ. ನಮ್ಮಮ್ಮ ನೋಡಿ ಎಷ್ಟೊಂದು ಬ್ಯುಸಿಯಾಗಿದ್ದಾರೋ. ನಾನು ಕೇಳ್ತಿದ್ದೀನಿ, ನಾನು ಕೇಳಿದ್ದು ಕೊಡಿಸ್ತೀಯಾ ಅವ್ರಿಗೆ ಕೊಡಿಸ್ತೀಯಾ ಅಂತ ಅಂದ್ಬಿಟ್ಟು ನಮ್ಮಮ್ಮ ನಿನಗಿಲ್ಲ ಬರೀ ನಿತ್ವಿಗೆ ಅಂತ ಹೇಳ್ತಿದ್ದಾರೆ. ಹಾಯ್ ಎಲ್ಲೋ ಎಲ್ಲ ನನ್ನ ಪ್ರೀತಿಯ ಕನ್ನಡಿಗರಿಗೆ. ಸೊ ಇವತ್ತು ನಾವು ಶಾಪಿಂಗ್ ಅಂತ ಅಂದ್ಬಿಟ್ಟು ಮದನಪಲ್ಲಿಗೆ ಹೋಗೋಣ ಅಂತ ಬರ್ತಾ ಇದ್ದೀವಿ. ಇವತ್ತು ತರು ಅಪ್ಪ ಇಬ್ಬರು ಬಿಸಿ ಇರೋದ್ರಿಂದ ನಾವು ಆಟೋಲ್ಲಿ ನಾವಿಬ್ಬರೇ ಬಂದುಬಿಟ್ವಿ. ಇನ್ನು ಅವ್ರ ಜೊತೆ ಬಂದ್ರೂ ಹೇಗೆ ಗೊತ್ತಾ, ಬೇಗ ಹೋಗೋಣ, ಕಾರ್ ಪಾರ್ಕ್ ಮಾಡಲಿಕ್ಕೆ ಜಾಗ ಇಲ್ಲ, ಬೇಗ ಹೋಗಬೇಕು, ಹಾಗೆ ಹೀಗೆ ನಮಗೆ ಕೆಲಸ ಇದೆ ಏನೋ ಒಂದು ಹೇಳ್ತಾಳೆ, ತಿಂತಾ ಇರ್ತಾರೆ. ಇವತ್ತು ನಾವಿಬ್ಬರೇ ಬಂದಿದ್ದೀವಲ್ವ, ಹಾಗಾಗಿ ನಮಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಹೋಗ್ಬೋದು. ಇನ್ನು ಅವ್ರನ್ನ ಕಾಯಿಸೋ ಅವಶ್ಯಕತೆ ಇರಲ್ವಲ್ವ. ಹಾಗಾಗಿ ನಾ ಬಂದಿದ್ದ ತಕ್ಷಣ ಅಜ್ಜಿ ಮೊಮ್ಮಗ ಇಬ್ಬರು ರಂಗದಲ್ಲಿ ಇಳ್ಕೊಬಿಟ್ಟಿದ್ದಾರೆ ಶಾಪಿಂಗ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು. ನಮ್ಮ ನಿತ್ವಿ ನೋಡಿ ಓನ್ ಸೆಲೆಕ್ಷನ್ನು. ನಾನೇ ಇಷ್ಟವರೆಗೂ ಹಾಗೆ ಮಾಡಿಲ್ಲ, ನನಗೇನು ಬೇಕೋ ಅದನ್ನು ನಮ್ಮಮ್ಮನೇ ಎಲ್ಲ ತುಂಬ ಸೆಲೆಕ್ಟ್ ಮಾಡ್ತಾರೆ. ಇವಾಗ ಅವನೇ ಶಾಪಿಂಗ್ ಮಾಡ್ಕೊಬಿಡ್ತಿದ್ದಾನೆ. ನಾನು ಸ್ವಲ್ಪ ಬಟ್ಟೆ ನೋಡ್ತಾ ಇದ್ದೀನಿ ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಪ್ಯಾಂಟ್ ತೊಗೊಳಿದ್ರೆ ಒಳ್ಳೇದು. ಆ್ಯಕ್ಚುಲಿ ಓಡಾಡ್ತಾನೆ ಇರ್ತಾರಲ್ಲ, ಕೆಳಗಡೆ ಎಲ್ಲ ಬಿದ್ದೋಗ್ಬಿಟ್ರೆ ಕಾಲು ತಗೊಳ್ಕೊಬಿಡುತ್ತೆ. ಇನ್ನು ಪ್ಯಾಂಟ್ ತೊಗೊಂಡ್ರೆ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ. ನಮ್ಮಮ್ಮ ನೈಟ್ ಪ್ಯಾಂಟ್ಗಾಗಿ ಹುಡುಕ್ತಿದ್ದಾರೆ. ನಾವು ಅಲ್ಲಿ ಪಕ್ಕದಲ್ಲೇ ಓಡಾಡ್ತಾ ಇದ್ದಾರೆ, ನೀವು ದೂರ ಹೋಗಿ ಆಟ ಹೋಗಿ, ನಾನು ಶಾಪ್ ಮಾಡ್ಕೋತೀನಿ ಅಂತ ಹೇಳ್ತಿದ್ರು. ಇನ್ನು ನಾನು ನಿತ್ವಿನ ಸ್ವಲ್ಪ ದೂರ ಕರ್ಕೊಬಂದೆ. ನನಗೆ ಈ ಹ್ಯಾಂಡ್ ಬ್ಯಾಗ್ ಅಂತ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಹಾಗೆ ಕೂಮ್ ತೊಗೊಳ್ಳೋಣ ಅಂತ ಅದನ್ನು ತೊಗೊಂಡು ಇನ್ನು ನಮ್ಮ ಅಮ್ಮ ಹತ್ರಕ್ಕೆ ಹೋಗ್ತಿದ್ದೀನಿ, ನನಗೂ ಕೊಡಿಸಿ ಅಂತ ಅಂದ್ಬಿಟ್ಟು. ಅವ್ರು ನಿನಗಿಲ್ಲ ಬರೀ ನಿತ್ವಿಗೆ ಮಾತ್ರ ಅಂತ ಹೇಳಿದ್ರು. ನಾನು ತಗೋತೀನಿ ಅಂತ ಅವ್ರನ್ನ ಕೇಳ್ತಾ ಇದ್ದೆ. ನೀನು ಏನಾದರೂ ನೋಡು ಅಂತಂದರು. ಈ ಶರ್ಟ್ ತೊಗೊಂಡಿದ್ದೀನಲ್ವ ಇವಾಗ ಫುಲ್ ಹ್ಯಾಂಡ್ಸ್ದು, ಅದು ಬಂದುಬಿಟ್ಟು ನಮ್ಮ ನಿತ್ವಿಗೆ ಚಿಕ್ಕದಾಗಿದ್ದಾಗ ಸೇಮ್ ಇಲ್ಲೇ ತೊಗೊಂಡಿದ್ವಿ. ಇನ್ನು ಅದು ನನ್ನ ಮೆಮೊರಿ ನೆನಪಾಯಿತು. ಇನ್ನು ಅಲ್ಲಿ ಸ್ವಲ್ಪ ಚಪ್ಪಲಿ ಇದ್ದರೆ ಕ್ರಾಕ್ಸ್ ಇತ್ತು. ನಮ್ಮ ನಿತ್ವಿ ನನಗಿದು ಹಾಕ್ಕೋತೀನಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದಾರೆ. ನಮ್ಮಮ್ಮ ಹಾಕ್ತಾಯಿದ್ರೆ ಹಾಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಹೇಗೆ ಓಡಾಡ್ತಾಯಿದ್ರು. ನಮ್ಮ ನಿತ್ವಿ ನೋಡಿ, ಹುಡುಗಿ ಬಂದು ಅಲ್ಲಿ ಎಲ್ಲಾದರೂ ಹುಡುಗಿರು ಕಾಣಿಸ್ಕೊಂಡ್ರೆ ಸಾಕು ಅವ್ರ ಹಿಂದೆ ಹೋಗ್ಬಿಡೋದು. ಹುಡುಗರನ್ನ ಬಿಟ್ಬಿಡ್ತಾರೆ, ಬರೀ ಹುಡುಗಿರಿಂದೆ ಹೋಗೋದು, ಇನ್ನು ಅವ್ರನ್ನ ಮಾತಾಡ್ಸೋದು, ಹಾಗೆ ಮಾಡ್ತಿದ್ರೆ. ಇನ್ನು ಅಲ್ಲೆಲ್ಲ ಬೇಡ ಬಾರೋ ಮತ್ತು ಅವ್ರು ಹೊಡಿತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಮೇಲೆ ಕರ್ಕೊಬಂದಿದ್ದೆ. ನಮ್ಮಮ್ಮ ಕೆಳಗಡೆ ಶಾಪಿಂಗ್ ಮಾಡ್ತಿದ್ರು. ಅವ್ರಿಗೊಂದು ಬಾಟ್ಲ್ ಬೇಕಾಗಿತ್ತು, ಇನ್ನು ಅದನ್ನು ತಗೊಬಿಟ್ಟು ನಾನು ಅಲ್ಲೇ ಸ್ವಲ್ಪ ಆಟ ಆಡಿಸ್ಕೊತಾ ಇದ್ದೆ. ಇನ್ನು ಕೆಳಗಡೆಗೆ ಬಂದ್ವಿ. ಅಲ್ಲಿ ಒಂದು ಗಾಡಿ ಇಟ್ಟಿದ್ರು, ಇನ್ನು ಅದ್ರ ಮೇಲೆ ಹತ್ತಬೇಕು ಅಂತ ಹಠ ಮಾಡ್ತಿದ್ರು. ನಮ್ಮಮ್ಮ ಸರಿ ಆಯಿತು ಹತ್ತು ಕುತ್ಕೊ ಅಂದರೆ ಫುಲ್ ಸ್ಟಿಲ್ಗಳು ಕೊಡ್ತಿದ್ದಾರೆ, ಫುಲ್ ಪೋಸ್ ಮಾಡೋದು, ಹಾಗೆ ಮಾಡೋದು, ಹೀಗೆ ಮಾಡೋದು, ಆಟ ಆಡೋದು, ಹಾಗೆ ಮಾಡ್ತಿದ್ರು. ನಮ್ಮಮ್ಮ ಬಿಲ್ ಹಾಕ್ಸ್ಕೊಬಂದರು. ಇನ್ನು ಮತ್ತೆ ಮನೆಗೆ ರಿಟರ್ನ್ ಹಾಕ್ಬಿಟ್ವಿ. ಏನೇನು ತೊಗೊಂಡಿದ್ದೀವಿ ಅಂತ ಒಂದು ಸಲ ನೋಡ್ತಾ ಇದ್ದೀವಿ. ಫುಲ್ ವಿಡಿಯೋ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಚೆಕ್ಔಟ್ ಮಾಡಿ. ಸೊ ಏನೇನು ತೊಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಫುಲ್ ವಿಡಿಯೋನ ಮಾಡ್ಕೊಂಡಿದ್ದೀನಿ. ಇನ್ನು ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅವೆಲ್ಲ ಅಂತ ಅಂದ್ಬಿಟ್ಟು ಸ್ಟಿಚ್ ಮಾಡಿಸ್ಕೊತಾ ಇದ್ದೀನಿ. ಇನ್ನು ನನಗೂ ಸ್ವಲ್ಪ ಬಟ್ಟೆ ಇದ್ದರೆ ಅದನ್ನು ಸ್ಟಿಚ್ ಮಾಡಿಸ್ಕೊಬಿಟ್ಟೆ. ಇನ್ನು ಅಮ್ಮ ಇವತ್ತು ಊಟ ಮಾಡಿಸ್ತಾಯಿದ್ರು. ಇನ್ನು ಹೋಗ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಇನ್ನು ನಮ್ಮಮ್ಮನ ಕೈ ತುತ್ತು ತಿನ್ಕೊಬಿಡ್ತಾ ಇನ್ನು ಹಾಗೆ ರೆಡಿ ಆದ್ವಿ. ನಮ್ಮ ನಿತ್ವಿನ ಸ್ನಾನ ಮಾಡ್ಕೊಬಂದರೆ ನಾನು ಸ್ನಾನ ಮಾಡ್ಕೊಬಂದು ಇನ್ನು ನಿತ್ವಿನ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆದೆ. ಇನ್ನು ಅಮ್ಮ ಏನೋ ತೊಗೊಬರ್ಬೇಕಂತ ಈಚೆ ಹೋದರು. ನಮ್ಮ ನಿತ್ವಿ ಹಠ ಮಾಡ್ತಾರೆ ಅವ್ರ ಹಿಂದೆ ಹೋಗಬೇಕು ಅಂತ ಅಂದ್ಬಿಟ್ಟು ಇನ್ನು ಮನೆ ಹಿಂದೆ ಕರ್ಕೊಬಂದೆ. ನೋಡಿ ಎಷ್ಟೊಂದು ಪೀಸ್ಫುಲ್ ಆಗಿದೆಯೋ. ಮನೆಗಳವು ಜಾಸ್ತಿನೇ ಇರಲ್ಲ ನಮ್ಮ ಮನೆ ಹತ್ರ, ಅಷ್ಟೊಂದು ಚೆನ್ನಾಗಿರುತ್ತೆ. ಇನ್ನು ಅಮ್ಮ ಬಿಡಲಿಕ್ಕೆ ಅಂತ ಬರ್ತಿದ್ದಾರೆ. ಇನ್ನು ಎರಡು ಮನೆಗೆ ಬರೋದು, ಇನ್ನು ಶಾಪಿಂಗ್ ಎರಡು ಲಾಂಗ್